ಖಂಡಿತ, ಗಾಯದ ಮೇಲೆ ಬರೆ ಎಳೆದಂತೆ ಎಂಬ ಕನ್ನಡ ಗಾದೆ ಮಾತಿನ ವಿಸ್ತೃತ ವಿವರಣೆ ಇಲ್ಲಿದೆ. ಗಾಯದ ಮೇಲೆ ಬರೆ ಎಳೆದಂತೆ, ಗಯಾಡ ಮೇಲೆ ಬೇರ್ ಎಲೆಡಾಂಟೆ. ಈ ಗಾದೆ ಮಾತನ್ನು ಅಕ್ಷರಶಃ ಅನುವಾದಿಸಿದರೆ ಗಾಯದ ಮೇಲೆ ಗೆರೆ ಎಳೆದಂತೆ ಅಥವಾ ಗಾಯದ ಮೇಲೆ ಗೀಚಿದಂತೆ ಎಂದಾಗುತ್ತದೆ. ಇದರರ್ಥ ಈಗಾಗಲೇ ನೋವು ಅಥವಾ ಕಷ್ಟದಲ್ಲಿರುವ ವ್ಯಕ್ತಿಗೆ ಮತ್ತಷ್ಟು ನೋವುಂಟು ಮಾಡುವಂತಹ ಮಾತುಗಳನ್ನು ಆಡುವುದು ಅಥವಾ ಕಾರ್ಯಗಳನ್ನು ಮಾಡುವುದು. ಇಂಗ್ಲಿಷ್ನಲ್ಲಿ ಇದಕ್ಕೆ ಸಮಾನವಾದ ಗಾದೆಮಾತು ಟು ಪೋರ್ ಸಾಲ್ಟ್ ಆನ್ ಅ ವೂಂಡ್, ಗಾಯಕ್ಕೆ ಉಪ್ಪು ಸುರಿದಂತೆ ಎಂದಾಗಿದೆ. ಅರ್ಥ ಮತ್ತು ಬಳಕೆ. ಈ ಗಾದೆಮಾತು ಒಬ್ಬ ವ್ಯಕ್ತಿ ಈಗಾಗಲೇ ದುಃಖಿತನಾಗಿದ್ದಾಗ, ಸಂಕಟದಲ್ಲಿದ್ದಾಗ ಅಥವಾ ಯಾವುದೋ ರೀತಿಯಲ್ಲಿ ಗಾಯಗೊಂಡಿರುವಾಗ, ಶಾರೀರಿಕವಾಗಿರಬಹುದು ಅಥವಾ ಮಾನಸಿಕವಾಗಿರಬಹುದು, ಆತನಿಗೆ ಮತ್ತಷ್ಟು ನೋವುಂಟು ಮಾಡುವ ಸನ್ನಿವೇಶಗಳನ್ನು ವಿವರಿಸುತ್ತದೆ. ಅಂದರೆ ಪರಿಸ್ಥಿತಿಯನ್ನು ಸುಧಾರಿಸುವ ಬದಲು ಅದನ್ನು ಇನ್ನಷ್ಟು ಕೆಟ್ಟದಾಗಿಸುವುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತನ್ನ ಉದ್ಯೋಗವನ್ನು ಕಳೆದುಕೊಂಡು ಆರ್ಥಿಕ ಸಂಕಷ್ಟದಲ್ಲಿದ್ದರೆ ಅಂತಹ ಸಮಯದಲ್ಲಿ ಆತನಿಗೆ ನೀನು ಮೊದಲಿನಿಂದಲೂ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ ಎಂದು ಹೇಳುವುದು ಗಾಯದ ಮೇಲೆ ಬರೆ ಎಳೆದಂತೆ. ಇದು ಆತನ ಅಸ್ತಿತ್ವದಲ್ಲಿರುವ ನೋವಿಗೆ ಮತ್ತಷ್ಟು ದುಃಖವನ್ನು ಸೇರಿಸುತ್ತದೆ. ಇನ್ನೊಂದು ಉದಾಹರಣೆಯೆಂದರೆ, ಒಬ್ಬರು ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡು ದುಃಖದಲ್ಲಿದ್ದಾಗ ನೀನು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಎಂದು ಆರೋಪಿಸುವುದು ಇದೇ ಗಾದೆಮಾತಿಗೆ ಉದಾಹರಣೆ. ಇದು ಉದ್ದೇಶಪೂರ್ವಕವಾಗಿ ಅಥವಾ ಅಜಾಗರೂಕತೆಯಿಂದ ಸಂಭವಿಸಬಹುದು, ಆದರೆ ಪರಿಣಾಮ ಮಾತ್ರ ನೋವುಂಟು ಮಾಡುವಂಥದ್ದು. ಈ ಗಾದೆಮಾತು ಸಂವೇದನಾಶೀಲತೆಯ ಕೊರತೆ ಅಥವಾ ಅಸಭ್ಯ ವರ್ತನೆಯನ್ನು ಸೂಚಿಸುತ್ತದೆ. ಉದಾಹರಣೆಗಳು: ಅವನು ತನ್ನ ಪರೀಕ್ಷೆಯಲ್ಲಿ ವಿಫಲನಾಗಿ ಈಗಾಗಲೇ ದುಃಖಿತನಾಗಿದ್ದ, ಅದರ ಮೇಲೆ ನೀನು ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಎಂದು ಹೇಳಿದ್ದು ಗಾಯದ ಮೇಲೆ ಬರೆ ಎಳೆದಂತೆ ಆಯಿತು. ಅವಳು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ನಿನ್ನ ತಮಾಷೆಯ ಮಾತುಗಳು ಅವಳಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಅನ್ನಿಸಿತು. ಈ ಗಾದೆಮಾತು ಕಷ್ಟದಲ್ಲಿರುವವರಿಗೆ ಅನುಕಂಪ ಮತ್ತು ಸಹಾನುಭೂತಿ ತೋರಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಪರೋಕ್ಷವಾಗಿ ನೆನಪಿಸುತ್ತದೆ. ಇದೇ ರೀತಿ